ಅಭಿ, ನೀವ್ ಯಾಕೆ ಏನೂ ಮಾತಾಡ್ತಿಲ್ಲ? ನಾನೇನಾದ್ರೂ ಹರ್ಟ್ ಮಾಡದ್ನಾ? ಇಲ್ಲ ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನಾ? ನೋ, ಪ್ಲೀಸ್ ಪ್ಲೀಸ್ ಮಾತಾಡಿ ನೀವು. ಐ ಮೀನ್, ನೀವು ಏನು ಬೇಕಾದರೂ ಮಾತಾಡಿ. ಎವ್ರಿಥಿಂಗ್ ಈಸ್ ಓಕೆ. ಆ್ಯಕ್ಚುಲಿ ನಿಮ್ಮ ವಾಯ್ಸ್ ಕೇಳೋದಕ್ಕೆ ಈಗ ನನಗೆ ಅವಕಾಶ ಸಿಕ್ಕಿದೆ. ಇಷ್ಟು ದಿನ ನಿಮ್ಮ ಧ್ವನಿ ಕೇಳಿದಾಗೆಲ್ಲ ಬರೀ ರಿಜೆಕ್ಷನ್ ಇರ್ತಿತ್ತು. ಆದರೆ ಈಗ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ. ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಹೇಳಿ? ನೀವು ಏನ್ ಬೇಕಾದ್ರೂ ಮಾತಾಡಿ, ನಾ ಕೇಳಿಸ್ಕೊತಾನೆ ಇರ್ತೀನಿ. ನೀವು ನನ್ನ ಗುರ್ತು ಹಿಡಿದೇ ಇರಿ, ನನ್ನನ್ನು ನೆನಪಿಸ್ಕೊಳ್ದೇ ಇರಿ. ಬಟ್ ನೀವು ಯಾವತ್ತಿದ್ರೂ ನನ್ನ ಅಂತರನೇ. ನಮ್ಮಿಬ್ರು ಮಧ್ಯ ಅಂತರ ಇರ್ಬೋದು, ಆದರೆ ಅಭಿ ಮನಸ್ಸಲ್ಲಿ ಅಂತರ ಯಾವಾಗಲೂ ಇರ್ತಾಳೆ. ಅಬ್ಬಾ, ಅಂತೂ ಇಬ್ರು ನಿಂತ್ಕೊಂಡು ಮಾತಾಡ್ತಿದಾರಲ್ಲ. ಲೀಲಾ, ನೀನ್ ಗ್ರೇಟು. ಅಜ್ಜಿ, ಲಕ್ಷ್ಮಿ, ದುರ್ಗಾ, ಸರು, ಪ್ರೇಮ್, ಪ್ರಮೋದ್, ಎಲ್ರು ಬೇಗ ಬನ್ನಿ, ಬೇಗ ಬನ್ನಿ. ಬನ್ನಿ ಅಜ್ಜಿ, ಕುತ್ಕೊಳ್ಳಿ. ಎಲ್ಲರೂ ಕುತ್ಕೊಳ್ಳಿ. ಏನತ್ತೆ ವಿಷಯ? ಕುತ್ಕೊಳ್ಳಿ, ನಾನು ಹೇಳ್ತೀನಿ. ನಾನು ಎಲ್ಲರ ಹತ್ರನೂ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕಿತ್ತು. ಪ್ಲೀಸ್ ಎಲ್ಲರೂ ಗಮನ ಇಟ್ಟು ಕೇಳಿ. ಏನಕ್ಕ, ಇವಳು ಯಾವುದೋ ಹೊಸ ಕತೆ ಶುರು ಮಾಡೋ ಥರ ಇದ್ದಾಳೆ. ಅವಳು ಯಾವುದೇ ಕತೆ ಹೇಳಿದ್ರು ಆ ಕತೆಯಲ್ಲಿ ಅವಳು ಇರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ನಾವು. ಹೇಳ್ತಾ ಇದ್ದಾಳ, ಕೇಳಿಸ್ಕೊಳ್ಳೋಣ ಇದು ಸರಿ. ನಿಮ್ಮೆಲ್ಲರಿಗೂ ನನ್ನ ಮೇಲೆ ಪ್ರೀತಿ ಇರಲಿ, ಕೋಪ ಇರಲಿ, ವಿಶ್ವಾಸ ಇರಲಿ, ಸ್ನೇಹ ಇರಲಿ, ಏನೇ ಇರಲಿ, ಆದರೆ ಅದು ಯಾವುದು ನಾನು ಹೇಳಕ್ಕೆ ಹೊರತಿರೋ ವಿಷಯದ ಮಧ್ಯ ಬರಬಾರ್ದು. ಅದೇನು ವಿಷಯ ಅಂತ ಹೇಳಮ್ಮ. ಹೇಳ್ತೀನಿ ಅಜ್ಜಿ. ನೋಡಿ, ನಾನು ಏಜೆ ಒಬ್ರಿಗೊಬ್ರನ್ನ ಪ್ರೀತಿ ಮಾಡ್ತಾ ಇದ್ವಿ. ನಮ್ಮಿಬ್ರು ಮಧ್ಯ ಗಂಡ ಹೆಂಡತಿ ಸಂಬಂಧ ಇತ್ತು ಅಂತ ಯಾವುದೇ ಕಾರಣಕ್ಕೂ ಅಂತರ ಹಾಕಂಗೆ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗದೆ ಇರೋದು ನೋಡ್ಕೊಳ್ಳೋದು ಇನ್ನೆಲ್ಲರ ಜವಾಬ್ದಾರಿ. ನಮ್ಮಿಬ್ರು ಮಧ್ಯೆ ಸಂಬಂಧ ಇತ್ತು ಅಂತ ಅಂತರ ಅಕ್ಕಂಗೆ ಏನಾದ್ರೂ ಗೊತ್ತಾದ್ರೆ ಮುಂದೊಂದಿನ ಅವ್ರಿಗೆಲ್ಲ ನೆನಪಾದಾಗ ಆಘಾತ ಆಗೋದು ಅಂತರ ಅಕ್ಕಂಗೆ. ಅಂತರ ಅಕ್ಕಂಗೆ ಏನಾದ್ರೂ ಆದ್ರೆ ನೋವಾಗೋದು ಏಜೆಗೆ. ಅದಕ್ಕೆ ನಿಮ್ಮೆಲ್ಲರ ಹತ್ರನೂ ಬೇಡ್ಕೋತಾ ಇದ್ದೀನಿ, ಈ ಸತ್ಯನ ಮುಚ್ಚಿಡಕ್ಕೆ ನಂಗೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ಪ್ಲೀಸ್. ಅತ್ತೆ, ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ? ಏಜೆಗೋಸ್ಕರ. ಈ ಮನೆಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ. ನಿಮ್ಮೊಬ್ಬರಿಂದ
ಅಂತರ ಅಕ್ಕಂಗೆ ಏನಾದರೂ ವಿಷಯ ಗೊತ್ತಾಯ್ತು ಅಂತ ನನಗೆ ಗೊತ್ತಾದ್ರೆ ನಾನು ನಿನ್ನ ಪಾಲಿಗೆ ಸತ್ಯ ಅಂತ ಅನ್ಕೊಂಬಿಡಿ. ಅಕ್ಕ, ಇವಳು ಸಾಯ್ತಾಳೆ ಅಂತ ಗೊತ್ತಿದ್ದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ಆದರೆ ಏನು ಮಾಡೋದು, ನನಗೆ ಅಂತರಾತೆ ಬೇಕು. ಅಕ್ಕ ಬನ್ನಿ. ಆ್ಯಕ್ಚುಲಿ ನಾನು ನಿಮ್ಮೆಲ್ಲರ ಹತ್ರ ಏನೋ ಮಾತಾಡಬೇಕಿತ್ತು. ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಒಳ್ಳೇದಾಯಿತು. ನಾನು ಈ ಮನೆಗೆ ಬಂದಾಗ ನಿಮ್ಮೆಲ್ಲರ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ. ಆಗ ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ಐ ವಾಸ್ ಟೋಟಲಿ ಬ್ಲ್ಯಾಂಕ್. ಆದರೆ ಈಗ ಲೀಲಾ ಈ ಮನೆ ಬಗ್ಗೆ, ಈ ಮನೆ ಜನರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾಳೆ. ನನಗೀಗಲೂ ಏನೂ ನೆನಪಾಗ್ತಿಲ್ಲ, ಆದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಮೂಮೆಂಟಲ್ಲಿ ನನ್ನಿಂದ ಯಾರಿಗಾದರೂ ಏನಾದರೂ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ. ಅಯ್ಯೋ ಅತ್ತೆ, ನೀವು ಹಾಗೆ ಹೇಳಬೇಡಿ. ನೀವು ಈ ಮನೆಗೆ ವಾಪಸ್ ಬಂದಿರೋದೇ ನಮ್ಮೆಲ್ರಿಗೂ ತುಂಬ ಖುಷಿಯಾಗಿದೆ. ಆ ಖುಷಿ ಮುಂದೆ ಇದೆಲ್ಲ ಏನೂ ಇಲ್ಲ. ನೀವು ನೊಂದ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ನನಗಿದೆಲ್ಲ ಗೊತ್ತಾಗಿದ್ದು ಲೀಲಾಯಿಂದಾನೆ. ಈ ಕಾಲದಲ್ಲಿ ಯಾರಿಗೋಸ್ಕರ ಯಾರೂ ಇಷ್ಟೆಲ್ಲ ಮಾಡಲ್ಲ, ಆದರೆ ಲೀಲಾ ನನಗೋಸ್ಕರ ತುಂಬ ಮಾಡಿದ್ದಾಳೆ. ಈ ಮನೇಲಿ ಎಲ್ರೂ ಅವಳು ಪರಿಚಯ ಮಾಡಿಕೊಟ್ಲು, ಆದರೆ ತನ್ನನ್ನು ತಾನು ಪರಿಚಯ ಮಾಡ್ಕೊಡೋದನ್ನೇ ಮರ್ತ್ಬಿಟ್ಟಿದ್ದಾಳೆ. ಲೀಲಾ, ನೀನು ಈ ಮನೆಗೆ ಏನಾಗಬೇಕು? ಐ ಮೀನ್, ಈ ಮನೆಗೆ ನೀನು ಯಾರು? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ